ಗುಡ್ ಈವ್ನಿಂಗ್ ಎಲ್ರಿಗೂ. ಜಯ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ನಿಮ್ಮೊಂದಿಗೆ ಭರ್ಜರಿ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ. ಯಾವುದೇ ಗೃಹಲಕ್ಷ್ಮಿ ಅಲ್ಲ, ಬಟ್ ಇವತ್ತು ಅನ್ನಭಾಗ್ಯದ ಒಂದು ಭರ್ಜರಿ ಗುಡ್ ನ್ಯೂಸನ್ನೇ ನಾನು ತಗೊಂಡು ಬಂದಿದ್ದೇನೆ. ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಶೇರ್ ಮಾಡೋಕ್ಕೆ ಅಂತಲೇ ಬಂದಿದ್ದೀನಿ. ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಟ್ಲಿ ರಿಕ್ವೆಸ್ಟು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಹಾರ್ಟ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಏನಪ್ಪ ಅಂತಂದರೆ ಯಾರ್ಯಾರು ಚಾನಲ್ ಡೇ ಬೈ ಡೇ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರಿಗಿನ ಜಾಸ್ತಿ ನೀವೆಲ್ಲೆಲ್ಲೋ ಇರ್ತೀರ, ನಾನೆಲ್ಲೆಲ್ಲೋ ಇರ್ತೀನಿ. ಸೊ ಅದ್ರಿಗಿನ ಜಾಸ್ತಿ ನಾನೇನು ಮಾಡೋಕ್ಕೆ ಬರಲ್ಲ. ಥ್ಯಾಂಕ್ ಯು ಅಂದ್ಬಿಟ್ರೆ ಏನು ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಓಕೆನಾ. ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಅದಕ್ಕೆ ಪ್ಲೀಸ್ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಪದೇ ನಾನು ಹೇಳ್ತಾ ಇರ್ತೀನಿ. ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ. ಸೊ ಅದಕ್ಕೆ ರೇಷನ್ ಕಾರ್ಡ್ ಆಗಲಿ, ಮತ್ತು ಯಾವುದೇ ವೋಟರ್ ಐ ಡಿ ಆಗಲಿ, ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಲಿ, ಇವಾಗ ನೋಡಿ ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಆಗಲಿ, ಯಾವುದೇ ಗೌರ್ಮೆಂಟ್ ಫೆಸಿಲಿಟೀಸ್ ಇದ್ದರೂ ಫಸ್ಟು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು, ನೀವುಗಳೇ ನನ್ನ ವೀಡಿಯೋಸ್ ಫಸ್ಟು ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಒತ್ತಿ ಪದೇ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ. ಇವಾಗ ನೋಡಿ, ರೇಷನ್ ಕಾರ್ಡು ಮೆಡಿಕಲ್ ಇಶ್ಯೂ ಇರೋರಿಗೆ ರೇಷನ್ ಕಾರ್ಡು ಕೊಡ್ತಾ ಇದ್ದಾರೆ. ಮೆಡಿಕಲ್ ಇಶ್ಯೂ ಇರೋರಿಗೆ ಯಾರ್ಯಾರಿಗೂ ಇವಾಗ ಅರ್ಜೆಂಟ್ ಇರುತ್ತೆ ರೇಷನ್ ಕಾರ್ಡು, ಅಂಥವ್ರಿಗೆ ರೇಷನ್ ಕಾರ್ಡು ಕೊಡ್ತಾ ಇದ್ದಾರೆ. ಮೆಡಿಕಲ್ ಸರ್ಟಿಫಿಕೇಟ್ಸ್ ಎಲ್ಲ ಇರಬೇಕು, ಮೆಡಿಕಲ್ ರಿಪೋರ್ಟ್ಸ್ ಇರಬೇಕು. ಸೊ ಅಂಥವ್ರಿಗೆ ರೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ ನೋಡಿ. ಇವಾಗ ಇಂಥದ್ದೆಲ್ಲ ಸುಮ್ಮನೆ ಎಲ್ಲರಿಗೂ ಯಾರಿಗೂ ಗೊತ್ತಾಗಲ್ಲ. ಸೊ ಇಂಥ ವಿಷಯಗಳೆಲ್ಲ, ಚಿಕ್ಕ ಪುಟ್ಟ ವಿಷಯಗಳೆಲ್ಲ ನೀವು ತಿಳಿಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು ಮತ್ತು ಬೆಲ್ ಐಕನ್ನ ಹಿಟ್ ಮಾಡಿ ಇರಬೇಕು. ಹಂಗಾದರೆ ನಿಮಗೆ ಎಲ್ಲನೂ ತಿಳಿಯುತ್ತೆ. ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವುಗಳೇ ನೋಡ್ತೀರಾ ನನ್ನ ವೀಡಿಯೋಸು ಅಂತ. ಸೊ ನಾನು ಅದಕ್ಕೆ ಪದೇ ಹೇಳ್ತಾ ಇರ್ತೀನಿ, ಓಕೆನಾ. ಮತ್ತು ವೀಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ ಪ್ಲೀಸ್. ಐ ಹಂಬಲ್ ರಿಕ್ವೆಸ್ಟು. ಇರೋದೇ 6 to 7 minutes ವೀಡಿಯೋ ಇರುತ್ತೆ. ಪ್ಲೀಸ್ ಬೆಲ್ ಐಕನ್ನ ಹಿಟ್ ಮಾಡಿ ಮತ್ತು ಸ್ಕಿಪ್ ಮಾಡಿ ನೋಡಬೇಡಿ, ಓಕೆನಾ. ಬನ್ನಿ, ವಿದೌಟ್ ಎನಿ ಟೈಮ್ ವೇಸ್ಟ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅನ್ನಭಾಗ್ಯ ಯೋಜನೆ ಈಸ್ ಬ್ಯಾಕ್ ಗುರು ಅಂತಲೇ ಹೇಳ್ಬೋದು. ಅನ್ನಭಾಗ್ಯ ಯೋಜನೆ ಈಸ್ ಬ್ಯಾಕ್. ಯಾಕಂದರೆ ಇಷ್ಟು ದಿವಸ ತುಂಬ ಗೊಂದಲಗಳಿತ್ತು, ಮತ್ತು ಅಕ್ಕಿ ಮತ್ತು ಸಕ್ಕರೆ ಬೇಳೆ ಇದು ಒಂದು ಚೆನ್ನಾಗಿರೋ ಥಾಟೇ ಇತ್ತು. ಅಂತಂದರೆ ಇದು ಒಂದು ದುಡ್ಡಂದರೆ ಎಲ್ಲೆಲ್ಲೋ ಹೋಗುತ್ತೆ, ಮನೆಗೆ ದಿನಸಿ ಬರುತ್ತೆ ಅಂತಲೂ ಒಂದು ಒಳ್ಳೆಯ ಯೋಚನೆ ಇತ್ತು. ಬಟ್ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಇವಾಗ ಒಬ್ಬೊಬ್ಬರಿಗೆ 1 kg ಅಕ್ಕಿ 5 ಇವಾಗ ಇದು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ದಿನಸಿ ಕಿಟ್ಟು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಸ್ವತಃ ಅವರೇ ಜಾರಿಗೆ ತಂದಿದ್ರು, ಬಟ್ ಅವರೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇದು ಏನಕ್ಕೆ ಅಂತ ರೀಸನ್ ಕೊಡ್ತೀನಿ ಬನ್ನಿ. ಇವಾಗ ಒಂದೊಂದು ಕಾರ್ಡಲ್ಲಿ ಒಬ್ಬೊಬ್ಬರೇ ಇದ್ದಿರ್ತಾರೆ, ಓಕೆನಾ. ಅವ್ರಿಗೆ 1 kg ಎಣ್ಣೆ, 1 kg ಬೇಳೆ ಮತ್ತು 1 kg ಸಕ್ಕರೆ ಕೊಡೋಕ್ಕಾಗಲ್ಲ, ಓಕೆನಾ. ಇನ್ನು ಒಂದು ಕಾರ್ಡಲ್ಲಿ ಏನಪ್ಪ ಅಂತಂದರೆ ಒಂದು 6 ಜನ 7 ಜನ ಇದ್ದಾರೆ. ಅವ್ರಿಗೆ ಏನಾಗಿದೆ ಅಂತಂದರೆ, ಇವಾಗ ಅವರು ಏನು ಮಾಡಿದ್ದಾರೆ, ಇವಾಗ ನಾವು ಕೊಟ್ಟರು 1 kg ಕೊಡೋಕ್ಕಾಗಲ್ಲ, ಅರ್ಧ kg ಎಣ್ಣೆ, ಅರ್ಧ kg ಬೇಳೆ, ಅರ್ಧ kg ಸಕ್ಕರೆನ ಕೊಡ್ಬೋದು ಅಂತ ಹೇಳಿದ್ದಾರೆ, ಓಕೆನಾ. ಬಟ್ ಇವಾಗ ಒಂದು ಕಾರ್ಡಲ್ಲಿ ಒಂದು 5-6 ಜನ ಇದ್ರು ಅಂತ ಅಂದ್ಕೊಳ್ಳಿ, ಅವರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಅಲ್ವಾ. ಇವಾಗ ಇವ್ರಿಗೆ ಕೊಟ್ಟರೆ ಇವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ, ಇವ್ರಿಗೆ ಕೊಟ್ಟರೆ ಇವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಸೊ ನಾವು ವಿಪಕ್ಷದವ್ರಿಗೆ ನಾವು ನಮ್ಮ ಕೈಯಾರೆ ನಾವೇ ಮಾತು ಹೇಳಿಸ್ಕೊಂಡಂಗೆ ಆಗುತ್ತೆ. ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನಾವು ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ ಅಂತ ಸ್ವತಃ ಸಿದ್ದರಾಮಯ್ಯ ಸರ್ ಅವರೇ ಇದನ್ನು ಹೇಗೆ ನಡೀತಾ ಇದೆಯೋ ಹಾಗೆ ನಡೀಲಿ, ಇವತ್ತು ಇದರಲ್ಲಿ ಏನು ಚೇಂಜಸ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ಅಕ್ಕಿನೂ ತೊಗೊಳಕ್ಕೆ ಅಕ್ಕಿ ಅಲ್ಲೂ ಕೊಡೋಕೆ ರೆಡಿ ಇದ್ದಾರೆ. ಹೇಗೆ ಅಂತಂದರೆ 1 kgಗೆ 28 ರೂಪಾಯಿ ಥರ ನೀವು ತೊಗೊಳ್ಳಿ, ಅಲ್ಲಿ ಕೊಡಿ ಅಂತ ಇದ್ದಾರೆ. ಸೊ ಅದಕ್ಕೂ ರೆಡಿ ಇಲ್ಲ ಸಿದ್ದರಾಮಯ್ಯ ಸರ್ ಅವರು. ಸೊ ಹಾಗಾಗಿ ಇದು ಏನಾಗ್ತಾ ಇದೆಯೋ ಅದೇ ಹೇಗೆ ನಡೀತಾ ಇದೆಯೋ ಹಾಗೆ ನಡೀಲಿ. ಪರ್ ಹೆಡ್ಗೆ 170 ರೂಪಾಯಿಯನ್ನು ನಾವು ಕೊಡ್ತಾ ಇದ್ದೀವಿ, ಅದೇ ಥರ ಮುಂದೆನೂ ಕೊಡೋಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ
ಅನ್ನಭಾಗ್ಯ ಯೋಜನೆ ಇಸ್ ಬ್ಯಾಕ್ ಗುರು ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು. ಸೊ ಯಾರು ವರಿ ಮಾಡ್ಕೋಬೇಡಿ, ಮತ್ತೆ ಅನ್ನಭಾಗ್ಯ ಹಣ ಎಲ್ರಿಗೂ ಬರುತ್ತೆ. ಏನಂದರೆ 70% ಜನ ಎಲ್ಲರ ಮನಸ್ಸಲ್ಲೂ ಅದೇ ಇತ್ತು. ಏನಿತ್ತು ಅಂದರೆ ದುಡ್ಡೇ ಬರಬೇಕು, ಇನ್ನು ದಿನಸಿ ಯಾರು ತಗೊತಾರೆ ಅದು ಇದು ಅಂತ ತುಂಬ ಜನಕ್ಕಿತ್ತು. ಅಂದರೆ ತುಂಬ ಜನಕ್ಕೆ ದುಡ್ಡು ಹೆಲ್ಪ್ ಆಗಿದೆ. ಒಬ್ಬೊಬ್ಬರಿಗೆ 5 ಜನ 6 ಜನ ಇರೋರಿಗೆ 1500, 1120 ರೂಪಾಯಿ, 1200 ರೂಪಾಯಿ ಆ ಥರನೂ ಬಂದಿದೆ. ಸೊ ಅಂಥವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿತ್ತು ಎಲ್ರಿಗೂ ಅಯ್ಯೋ ದುಡ್ಡೇ ಬರಬೇಕು ಅಂತ. ಸೊ ದುಡ್ಡೇ ಬರುತ್ತೆ, ಇವಾಗ ಇನ್ನು ಮುಂದೆ ದುಡ್ಡೇ ಬರುತ್ತೆ, ಯಾರೂ ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.